ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಆಡಳಿತದಲ್ಲಿದೆ. ಪ್ರಶ್ನೆ ವಿರೋಧ ಪಕ್ಷದವ್ರು ಕೇಳಬೇಕಾಗಿರೋದು, ಪ್ರಶ್ನೆ ಕೇಳಿಸ್ಕೊಳ್ಳೋ ಸ್ಥಾನದಲ್ಲಿ ಕೂಡ ಇದೆ. ಯಾಕಂದ್ರೆ ಇದೊಂದು ಹಗರಣ ಆಗಿದೆ. ಯಾಕಂದ್ರೆ ಇವ್ರು ನಮ್ಮ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡಿದ್ರು, ಪ್ರಶ್ನೆ ಕೇಳಿದ್ರಲ್ಲ, ಉತ್ತರ ಕೇಳಿಸ್ಕೊಳ್ಳಿ. ನೈತಿಕವಾಗಿಲ್ಲ, ನೈತಿಕತೆ ಇಲ್ಲ ಮಾಡಕ್ಕೆ. ಅದನ್ನ ನಾವ್ ಹೇಳ್ತಾ ಇರೋದು. ಸರ್ಕಾರ ಆಡಳಿತ ಮಾಡ್ತಿದೆ. ನಿಮ್ಮ ಸರ್ಕಾರ ಯಾವತ್ತಾದ್ರೂ ಹಗರಣ ಮುಕ್ತವಾಗಿ ಈ ದೇಶದಲ್ಲಿ ನಡ್ಕೊಂಡಿದ್ಯಾ ಹೇಳಿ ನೋಡೋಣ. ನಾನು ಇವತ್ತೇ ಮಾತಾಡೋದು. ಈ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ಆಡಳಿತ ನಿಮ್ಮಲ್ಲಿ ಆನಂದ್ ಸಿಂಗ್ ಅವರು ಅವ್ರ ಮೇಲೆ ಅಕ್ರಮ ಗಣಿಗಾರಿಕೆ ಹಗರಣ ಬರಲಿಲ್ಲ. ಇವರು ನಿಮ್ಮ ನಾಯಕರು ಕೇಸಲ್ಲೇನ್ರಿ? ನಿಮ್ ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬರ್ಲಿಲ್ಲೇನ್ರಿ? ನೋಡಿ ಸರ್, ನೋಡಿ ಸರ್, ಇವತ್ತು ಯಾರು ಜನರು ತಡ್ರಿಲ್ಲ. ಇವತ್ತು ನಮ್ಮನ್ನ ಅಲ್ಲಿ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಇದನ್ನೆಲ್ಲ ಅವರು ಚರ್ಚೆ ಮಾಡ್ತಾರೆ. ನೀವು ಅದನ್ನ ಹೇಳ್ಬೇಕು. ಇವತ್ತು ಜೆಡಿಎಸ್ ಯಾವ್ದಾದ್ರು ಅಕ್ರಮದಿಂದ ಮುಕ್ತವಾಗಿದೆಯಾ? ನಾವು ಇರ್ಬೇಕು ಅಂತ ಇಡೀ ಸರ್ಕಾರನೇ ನೀವು ವಜಾ ಮಾಡ್ಬೇಕಲ್ಲ ಮೊದಲೇ. ಅದಲ್ರಿ, ನಾವು ಏಕಾಏಕಿ ನಿರ್ಧಾರ ತಗೊಳ್ಳೋ ಸಂವಿಧಾನಬದ್ಧವಾಗಿ ಇವತ್ತು ಸರ್ ಕ್ರಮ ಕೈಗೊಂಡಿಲ್ಲ. ಇವತ್ತು ನ್ಯಾಯಾಲಯಗಳಲ್ಲಿ ಯಾಕೆ ಆದೇಶಗಳು ರದ್ದು ಇದಾಗ್ತದೆ ಹೇಳಿ ನೋಡೋಣ. ಒಂದು ಪ್ರೊಸೀಜರಲ್ ಲ್ಯಾಪ್ಸ್. ಪ್ರೊಸೀಜರಲ್ ಲ್ಯಾಪ್ಸ್ ಅಂತ ಅಂದ್ರೆ ಏನು? ಇವತ್ತು ಪ್ರತಿಯೊಂದು ಹೈಕೋರ್ಟ್ ನ ಪ್ರಕರಣಗಳಲ್ಲಿ, ಈಗ ಇವತ್ತು ಇದೇ ಪ್ರಕರಣಗಳಲ್ಲಿ ತಗೊಳ್ಳಿ, ಪ್ರೊಸೀಜರ್ ಲ್ಯಾಪ್ಸ್ ಆದಾಗ ಸೊ ಅದನ್ನ ಕೋರ್ಟ್ ತಡೆ ಹಿಡಿತದೆ. ಹೀಗಾಗಿ ಸರ್ಕಾರ ಒಂದು ನಿರ್ಧಾರ, ಒಂದ್ ನಿಮಿಷ ಟೈಮ್ ಹಿಡಿತದೆ. ಅದಕ್ಕೆ ಕಾಲ ಸರ್ ನೋಡಿ ಸರ್, ಕ್ರೈಮ್ ನಲ್ಲಿ ಯಾವಾಗ್ಲೂ ಕೂಡ ಒಂದ್ ನಿಮಿಷ ಸರ್, ಪ್ಲೀಸ್ BNSS ಒಂದ್ ನಿಮಿಷ ಸರ್, ಹಿಂದೆ CRPC ಇತ್ತು, ಇವತ್ತು BNS ಆಗಿದೆ. ಇವ್ರದೇ ಕೇಂದ್ರ ಸರ್ಕಾರದವ್ರು BNS ತಂದಿದ್ದಾರೆ. ಏನ್ ಹೇಳುತ್ತೆ ಕಾನೂನು? ಯಾವ್ದಾದ್ರು ಒಂದು ಕ್ರೈಮ್ ಆಯ್ತು ಅಂತ ಹೇಳಿದ್ರೆ ನೀವು ರಿಜಿಸ್ಟರ್ ಮಾಡಿ. ಯಾವಾಗ? ವಿತಿನ್ 24 hours ಕ್ರೈಮ್ ರಿಜಿಸ್ಟರ್ ಆಗಬೇಕು. ಹಾಗಾದ್ರೆ ನಮ್ದು ಈ ಪ್ರಕರಣದಲ್ಲಿ ನಾವು ಕ್ರೈಮ್ ರಿಜಿಸ್ಟರ್ ಮಾಡಿಲ್ವಾ? ಹಾಗಾದ್ರೆ ನಮ್ಮ ಸರ್ಕಾರ ಏನ್ ತಪ್ಪು ಮಾಡಿದೆ? ಕ್ರೈಮ್ ರಿಜಿಸ್ಟರ್ ಮಾಡಿದೆ. ಆಯ್ತು, ಕ್ರೈಮ್ ರಿಜಿಸ್ಟರ್ ಮಾಡಿ ಅವರೇನು ನಮ್ಮ ಮನೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾರ? ಸನ್ಮಾನ್ಯ ನ್ಯಾಯಾಧೀಶರಿಗೆ ಸಲ್ಲಿಸ್ತಾರೆ. ನ್ಯಾಯಾಧೀಶರ ಮುಂದೆ ಹೋಗಿ ಇನ್ವೆಸ್ಟಿಗೇಷನ್ ಬೀಳುತ್ತೆ. ಸರ್ ಇಲ್ಲಿ ಅರ್ಥ ಮಾಡ್ಕೊಳ್ತೀರಾ ಸರ್ ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೆ ಅವ್ರು ಹೇಳ್ಬೇಕೆ ಹೊರ್ತು ಇವತ್ತು ನಾವು ಹೇಳಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಮೇಲೆ ನಾವು ಡಿಪೆಂಡ್ ಆಗ್ಬೇಕಾಗುತ್ತೆ. ನೋಡಿ ಸರ್, ಕಿತ್ತಾಕ್ಬೇಕು ಅಂತಕ್ಕಂಥದ್ದು ಅಸಂವಿಧಾನಿಕ. ಆ ಪದ ದಯಮಾಡಿ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಇನ್ವೆಸ್ಟಿಗೇಷನ್ ಕೂಡ ನಾವು ಇಡೀ ವ್ಯವಸ್ಥೆಯನ್ನ ನೀವು ಮಾಡಬೇಡಿ. ಮತ್ತೆ ಬಂದು ಕೂಡ್ತಾರೆ ನಿಮ್ಮ ಸರ್ಕಾರ ಕೈ ಕಟ್ಕೊಂಡು ಕೂರ್ಬೇಕು ಸರ್. ನಾವು ಹೂವಿಗೆ ಅವಕಾಶ ಇಲ್ಲ ಸರ್. ಸರ್ ಕೋರ್ಟ್ ಸರ್, ದಟ್ ಇಸ್ ಎ ಸಿಸ್ಟಮ್. That is a system. That is a system ರೀ. ಅಪೀಲ್ ಹೋಗ್ತೀವಿ ನಾವು. ಅಪೀಲ್ ಹೋಗೋಣ. ನೋಡಿ ಸರ್, ಅವ್ರು ಆಯ್ತು, ಅವ್ರು ಏನ್ ಹೇಳ್ತಾರೆ ಹೇಳಿ. ಒಂದು ವ್ಯವಸ್ಥೆಯ ಲೋಪದೋಷ. ಇವರು ಚಾರ್ಜ್ ಶೀಟು FIR ಎಲ್ಲ ಹೇಳಿದ್ರು, ಅವ್ರು ಹೇಳ್ಕೊಂಡ್ಲಿ. ಕೇಂದ್ರ ಸರ್ಕಾರ ಇವತ್ತು ನೀಟಲ್ಲಿ ಅಲ್ಲಿ ಅಕ್ರಮ ಆಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂದಾಗ ವ್ಯವಸ್ಥೆಯ ಲೋಪದೋಷ ಇದ್ರೂ ಕೂಡ ಒಂದು ಪ್ರಬುದ್ಧವಾದ ಸರ್ಕಾರ, ಒಬ್ಬ ಕೇಂದ್ರ ಸಚಿವ FIR ಆಗಿದೆ ಬಿಡ್ರಿ ನೋಡ್ರಿ, ಎಲ್ಲರೂ ಜೈಲಿಗೆ ಕಳ್ಸಂತ ಕೆಲಸ ಮಾಡಿತ್ತು ನಮ್ಮ ಕೇಂದ್ರ ಸರ್ಕಾರ. ಜೈಲಿಗೂ ಹೋಗಿದ್ರು ಅವರೆಲ್ಲ, ಯಾರೆಲ್ಲ ಅದ್ರ ಅಕ್ರಮದಲ್ಲಿ ಭಾಗಿಯಾಗಿದ್ರು ಅವರೆಲ್ಲ ಜೈಲಿಗೆ ಹೋಗಿದ್ರು. FIR ಆಗಿತ್ತು, ಇನ್ನು ಚಾರ್ಜ್ ಶೀಟು ಆಗಿರ್ಲಿಲ್ಲ.
ಅದಕ್ಕೂ ಮುಂಚಿತವಾಗಿ ಕಂಪ್ಲೀಟ್ ಮಾಡ್ತೀನಿ. ಅದಕ್ಕೂ ಮುಂಚಿತವಾಗಿ ತಿಂಗಳು ಸರ್ ನೀಟ್ ಬಗ್ಗೆ ಮಾತಾಡ್ಬೇಡಿ ಸರ್. ನಾನು ಹೇಳ್ತಾ ಇರೋದು ಸರ್ ಕಂಪ್ಲೀಟ್ ಮಾಡಕ್ ಹೇಳಿ. ನಾನು ನೀಟ್ ಪ್ರಶ್ನೆ ಹೇಳ್ತಾ ಇಲ್ಲ, ನೀಟ್ ಚರ್ಚೆ ಮಾಡ್ತಾ ಇಲ್ಲ, ನಾನು ನೀಟ್ ಚರ್ಚೆ ಮಾಡ್ತಾ ಇಲ್ಲ, ನಾನು ಕಂಪ್ಲೀಟ್ ಮಾಡಕ್ ಬಿಡಿ. ಇದನ್ನೇ ಮಾತಾಡಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಸಮಸ್ಯೆ ಆದಾಗ ಕೇಂದ್ರ ಸರ್ಕಾರ ಏನ್ ಮಾಡ್ತು ಅಂದ್ರೆ ಆ ಸಮಸ್ಯೆಗೆ ಪರಿಹಾರ ಕಂಡಿದೆ ಅಂತ ನಾನು ಕಂಪ್ಲೀಟ್ ಮಾಡ್ತೀನಿ. ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳಿಕೊಂಡಿದ್ದೀನಿ. ನಾನು ಕಂಪ್ಲೀಟ್ ಮಾಡಕ್ ನೀಟಲ್ಲಿ ಸಮಸ್ಯೆ ಆಗಿದ್ದಕ್ಕೆ ಕೇಂದ್ರ ಸರ್ಕಾರ ಹೊಸ ಕಾನೂನು ತಂತು. ಅದರಲ್ಲೇ ತಿದ್ದುಪಡಿ ಆದ್ರೆ ಮತ್ತೆ ತಿದ್ದುಪಡಿ ಮಾಡಿ. ರಾಜ್ಯದಲ್ಲಿ ಇವತ್ತು ಕೆಪಿಎಸ್ಸಿ ಹಗರಣ ಆಗಿದೆಯಲ್ಲ, ಇವ್ರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಪ್ರಶ್ನೆ ಮಾಡ್ತಾರೆ. ದಯವಿಟ್ಟು ನೀಟ್ ಅದು ಮಾತಾಡಬೇಡಿ. ನೀವು ಸರ್ ಅದಕ್ಕೆ ನೀವು ನೋಡಿ, ನಾನು ನನ್ನ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ದು ಇವರು ಕಾಂಗ್ರೆಸ್ ಒಂದೇ ಈ ರೀತಿ ಮಾಡಿದೆ, ನೈತಿಕವಾಗಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಆರ್ಗ್ಯುಮೆಂಟ್ ಮಾಡಿದೆ. ಈಗ ಹೇಳ್ತೀನಿ ಕೇಳಿ. ನೋಡಿ, ಒಂದು ಸರ್ಕಾರ ಏನು ನಮ್ಮ ಸರ್ಕಾರ ಇದೆ, ಕಾನೂನಿನ ಚೌಕಟ್ಟಿನಲ್ಲಿ ನಾವು ಏನೆಲ್ಲ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ಇನ್ವೆಸ್ಟಿಗೇಷನ್ ನಂತರ ಬರ್ತಕ್ಕಂಥ ರಿಪೋರ್ಟ್ ಮೇಲೆ ಅದಕ್ಕೆ ಏನ್ ಶಿಕ್ಷೆ ಆಗ್ಬೇಕು ಅಭಿಯೋಜನರು ಅದಕ್ಕೆ ನಾವು ಅಧ್ಯಕ್ಷರ ಅಮಾನತಿಗೆ ಪರಿಶೀಲಿಸಿ ನಾವು ಅದೇನು ಅಪೀಲ್ ಹೋಗ್ಬೇಕು ನಮ್ಮ ಕಾನೂನು ಇಲಾಖೆ ಅದ್ರ ಮೂಲಕ ನಾವು ಕ್ರಮ ಕೈಗೊಳ್ತೇವೆ. ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು ಸರ್. ನಾವು ಡಿಕ್ಟೇಟರ್ ಅಲ್ಲ. ಐ ಆಮ್ ನಾಟ್ ಎ ಡಿಕ್ಟೇಟರ್. ನಾವು ಸರ್ಕಾರ ನಡೆಸಬಹುದ್ರಿ. ಸರ್ಕಾರ ನಡೆಸ್ತಕ್ಕಂಥದ್ದು ನೋಡ್ರಿ, ಸರ್ಕಾರದಲ್ಲಿ ಹಲವು ಅಂಗಗಳು ಇದಾವೆ. ಈಗ ಪರೀಕ್ಷೆ ನಡೆಸೋದಕ್ಕೆ ನಾವು ಇವ್ರು ಕಾರ್ಯಾಂಗದ ಕೆಲಸ, ಇವ್ರು ನಾವು ನ್ಯಾಯಾಂಗದ ಕೆಲಸ ಮಾಡಿ ಇವ್ರಿಗೆ ನಾವು ಏನು ಕನ್ವಿಕ್ಷನ್ ದೇಶದಲ್ಲಿ ನಾವು ಬಂದ್ಬಿಡ್ತೀವಿ. ಈಗ ನಾವೇ ಬಂದ್ಬಿಡ್ತೀವಿ ಪರೀಕ್ಷೆ ನಡೆಸೋದಕ್ಕೆ. ಓಕೆ, ವೆಂಕನಗೌಡ ಸರ್ ಲಾಸ್ಟ್ ರಿಯಾಕ್ಷನ್ ಕೊಡಿ ಸರ್. ಸರ್ ಏನಿಲ್ಲ, ಇವ್ರಿಗೆ ಏನು ಇಷ್ಟತನ ಬಾಯಿ ಮಾಡಿ ನಾವು ಕರಪ್ಷನ್ ವಿರುದ್ಧ ಇದೀವಿ ಅಂತ ಹೇಳ್ತಾರಲ್ಲ, ಅದರ ಬಗ್ಗೆ ನೀವು ಕಮಿಟೆಡ್ ಇದ್ರು ಅಂದ್ರೆ ಇದು ಒಂದು ಸಣ್ಣ ಕೆಲಸ. ಒಂದು ಅಪೀಲ್ಗೆ ಹೋಗ್ರಿ, ಇಲ್ಲಾಂದ್ರೆ ನೀವು ಅದ ಸಂವಿಧಾನ ವಜಾ ಮಾಡಕ್ಕೆ ನಿಮ್ಗೆ ಪವರ್ಸ್ ಕೊಟ್ಟೈತಿ. ಈಗ ಅವ್ರು ನೇಮಕ ಮಾಡಕ್ಕೆ ನಿಮಗೇನು ಪವರ್ ಕೊಟ್ಟೈತಿ, ವಜಾ ಮಾಡಕ್ಕೂ ಪವರ್ ಕೊಟ್ಟೈತಿ. ಮೊದಲು ವಜಾ ಮಾಡ್ರಿ, ಬೇರೆ ಯಾರಿಗಾರೊಬ್ರು ತಾತ್ಕಾಲಿಕ ತಂದು ಕುಂದರ್ಸ್ರಿ. ಈಗ ನೀವು ಎಲ್ಲ ಹಗರಣ ನೀವು ಹೇಳಿರಲ್ಲ, ಅಲ್ಲಿಂದನೂ ತನಿಖೆ ಮಾಡ್ರಿ. ಯಾರು ತನಿಖೆ ಮಾಡಕ್ ಬೇಡ ಅಂದಿಲ್ಲ. ನೀವು PSIನೂ ಮಾಡ್ರಿ, ಅದ್ರ ಮುಂಚಿಂದು ಮಾಡ್ರಿ, ಅದ್ರ ಹಿಂದಿಂದು ಮಾಡ್ರಿ, ತನಿಖೆ ಮಾಡ್ರಿ. ಯಾರು ಅರ್ಹ ಅಭ್ಯರ್ಥಿಗಳ ಅವ್ರು ಬಂದು ಕುಂದ್ರುವಂತ ವ್ಯವಸ್ಥೆ ಕ್ರಿಯೇಟ್ ಆಗ್ಬೇಕು. ಆ ಕ್ರಿಯೇಟ್ ಮಾಡಕ್ಕೆ ಒಂದೇ ಹೆಜ್ಜೆ ನೀವು ಇಡ್ರಿ. ನಾ ಎಕ್ಸಾಂಪಲ್ ಕೊಟ್ಟೆ, ಗೋವಿಂದೇಗೌಡರು ಹಿಂದಕ್ಕೆ ಶಿಕ್ಷಣ ಸಚಿವರು ಇದ್ರು, ಅದನ್ನ ಮಾದರಿಯಾಗಿ ಇಟ್ಕೊಂಡು ನೀವು ಕೆಲಸ ಮಾಡ್ರಿ. ಅದು ಅಟ್ಲೀಸ್ಟ್ ಒಂದು ಹೆಜ್ಜಿನಾರು ಇಡ್ತಾರಪ್ಪ ಅನ್ನೊಂದು ನಮ್ಮ ಯುವಕರಿಗೆ ಅದ ಗೊತ್ತಾಗುವಂತ ಕೆಲಸ ನೀವು ಮಾಡ್ರಿ. ಮೊದಲು ಅವ್ನು ತೆಗೆದಾಕ್ರಿ ಫಸ್ಟ್. ಓಕೆ, ಸಾಕಷ್ಟು ಮಾಹಿತಿಗಳನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆಗೆ ಇವತ್ತು ಚರ್ಚೆಯಲ್ಲಿ ಭಾಗಿಯಾಗಿ. ಬಾಲಕೃಷ್ಣ ಯಾದವ್ ಸರ್ ಧನ್ಯವಾದಗಳು ನಿಮಗೆ. ವೆಂಕನಗೌಡ ಸರ್ ನಿಮಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಹರಿಚಂದ್ ಸರ್ ನಿಮಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡಿ, ಜೆನ್ಸಿಗಳು ಎಚ್ಚರಗೊಳ್ತಾ ಇದ್ದಾರೆ, ಜೆನ್ ಅಲ್ಫಾ ಕೂಡ ಹೋರಾಟಕ್ಕೆ ಬರ್ತಾ ಇದ್ದಾವೆ, ಹುಂಕಾರವನ್ನು ತುಂಬುತ್ತಾ ಇದ್ದಾರೆ. ಪ್ರತಿಯೊಂದು ಸರ್ಕಾರಗಳಿಗೂ ಕೂಡ ಎಚ್ಚರಿಕೆ ಕರೆಗಂಟೆ ಇದು. ನಿಜ ಹೇಳಬೇಕಂತಂದ್ರೆ ಈ ಹಿಂದೆ ಆದಂತಹ ಹೋರಾಟಗಳಲ್ಲಿ ಈ ದೇಶದಲ್ಲಿ ಅರಾಜಕತೆ ಉಂಟಾಗಲಿಲ್ಲ. ಸಾಂವಿಧಾನಿಕವಾಗಿ ಹೋರಾಟ ಮಾಡಿದ್ರ ಮಕ್ಕಳು, ಅದಕ್ಕೆ ನಾವು ಪ್ರಶಂಸೆ ವ್ಯಕ್ತಪಡಿಸಬೇಕು. ಆದರೂ ಕೂಡ ಎಲ್ಲ ಸರ್ಕಾರಗಳಿಗೆ ಎಚ್ಚರಿಕೆ ಕರೆಗಂಟೆ. ಈ ಕೂಡಲೇ ಶಿಕ್ಷಣ ತಜ್ಞರು ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಬನ್ನಿ, ಕೂರಿಸಿ ಮಾತಾಡಿ, ಅವ್ರ ಜೊತೆಗೆ ಚರ್ಚೆ ಮಾಡಿ. ಏನ್ ಸಿಸ್ಟಮೆಟಿಕ್ ಆಗಿ ರಿಫಾರ್ಮೇಶನ್ ರೀ. ಒಬ್ಬ ಹೈಸ್ಕೂಲ್ ಟೀಚರ್ನು ಕರ್ಕೊಂಡ್ ಬಂದ್ಬಿಟ್ಟು ಹೆಂಗೆ ಎಕ್ಸಾಮ್ ನಡೆಸಿದ್ರೆ ನಾವು ಲೀಕ್ ಆಗೋದನ್ನ ತಡಿಬಹುದು, ಅಥವಾ ಅದರಲ್ಲಿ ಆಗುವಂತ ಅಕ್ರಮಗಳೇನಿದೆ ಅದಕ್ಕೆ ಹೇಗೆ ಫುಲ್ ಸ್ಟಾಪ್ ಇಡಿಸಬಹುದು ಅಂತ ಕೇಳ್ಬಿಟ್ರೆ ಸಾಕು, ಆ ಶಿಕ್ಷಕರೇ ಹೇಳ್ಬಿಡ್ತಾರೆ. ಆದರೂ ಕೂಡ ನಮ್ಮ ಸರ್ಕಾರಗಳು ನಿರ್ಲಕ್ಷ್ಯವನ್ನು ವಹಿಸ್ತಾನೆ ಇದ್ದಾವೆ, ಅಕ್ರಮಗಳಾಗ್ತಾನೆ ಇದ್ದಾವೆ, ಆರೋಪಿಗಳು ತಪ್ಪಿಸ್ಕೊಳ್ತಾ ಇದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಆಯಿತು, PSI ಆರೋಪಿಗಳು ಯಾರಿದ್ದಾರೆ ಅವರು ಕೂಡ ತಪ್ಪಿಸ್ಕೊಂಡ್ರು. ಈಗ ಯಾರಿದ್ದಾರೆ ಆರೋಪಿಗಳು ಅವರು ಕೂಡ ತಪ್ಪಿಸ್ಕೊಳ್ತಾರೆ. ಸಿಸ್ಟಮ್ಯಾಟಿಕ್ ಲ್ಯಾಬ್ಸ್ ಆದರೆ ಮತ್ತೆ ಈ ಜೆನ್ಸಿಗಳೇನಿದ್ದಾರೆ ಅವರ ಒಂದು ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಸರ್ಕಾರಗಳು ಅಂತ ಹೇಳ್ತಾ ಇವತ್ತಿನ ಚರ್ಚೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.